ಪ್ರೇಮಜ್ವಾಲೆ ಜೀವನದ ಪ್ರತಿ ಹೆಜ್ಜೆಯಲ್ಲಿ ಸಮಾಜದ ಸಮಯದ ಪ್ರಭಾವ ಮತ್ತು ಅದರ ಮಾರ್ಪಾಡುತನವನ್ನು ಪ್ರೇಮಜ್ವಾಲೆ ಸಿನಿಮಾದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಅನಂತ್ನಾಗ್, ದಿನೇಶ್, ಧೀರೇಂದ್ರ ಗೋಪಾಲ್, ವಾಸುದೇವರಾವ್, MS ಸತ್ಯು ಮುಂತಾದ ನಟರು ನಟಿಸಿದ್ದಾರೆ. ಇದನ್ನು ಗೀತಪ್ರಿಯ ಅವರು ನಿರ್ದೇಶಿಸಿ, ಸಿ ಮಹದೇವಯ್ಯ ಅವರು ಕಥೆಯನ್ನು ಒದಗಿಸಿ, ಗೋವಿಂದಸ್ವಾಮಿಯವರ ಸಂಭಾಷಣೆಯೊಂದಿಗೆ 1980ರಲ್ಲಿ ತೆರೆ ಕಾಣುತ್ತೆ. ಈ ಸಿನಿಮಾ ಒಂದು ಸದೃಢ ಮತ್ತು ಶಕ್ತಿಪೂರ್ಣ ಕಥೆಯನ್ನು ಬಳಸಿ ನಿರ್ಮಿತವಾಗಿದೆ. ಇದರ ಪಾತ್ರಗಳು ಸಮಾಜಕ್ಕೆ ಮಾದರಿ ಮತ್ತು ಸಮಾಜದ ದರ್ಪಣದ ರೀತಿ ಕಟ್ಟಿವೆ. ಒಬ್ಬೊಬ್ಬರು ಸಮಾಜದ ಆದರ್ಶ, ಆದರೆ ಇನ್ನಷ್ಟು ಜನ ಸಮಾಜದ ಪತನಕ್ಕೆ ಮಾರ್ಗವಾಗಿದ್ದಾರೆ. ಸ್ವಾರ್ಥದ ಜೀವನ ಮತ್ತು ಪರಮಾರ್ಥದ ಜೀವನ ಉದಾಹರಣೆಗಳು ಇಲ್ಲಿವೆ. ಈ ಸಿನಿಮಾ ಆಧ್ಯಾತ್ಮವನ್ನು ಹೇಳುವುದರ ಜೊತೆಗೆ ಸಮಾಜದ ಮುನ್ನಡೆಗೆ ಬೇಕಾದಂತಹ ಅಂಶಗಳನ್ನು ಒಳಗೊಂಡಿವೆ. ಈ ಎಲ್ಲ ಅಂಶಗಳು ಕಥೆಯನ್ನು ಒಳಗೊಂಡಿದ್ದು, ಅದಕ್ಕೆ ತಕ್ಕಂತೆ ಸಿನಿಮಾದ ನಿರ್ದೇಶನ ಮತ್ತು ಅದರ ಪಾತ್ರ ಹಂಚಿಕೆಗಳು ಸಹ ನ್ಯಾಯಪೂರ್ಣ ಮತ್ತು ಸಂಪೂರ್ಣವಾಗಿ ಕಂಡುಬಂದಿವೆ. ಪ್ರತಿ ಹೆಜ್ಜೆಯು ತನ್ನದೇ ಆದಂತಹ ವಸ್ತು ವಿಚಾರಗಳನ್ನು ಹೇಳುತ್ತೆ. ಸನ್ಯಾಸದ ಜೀವನ, ಆಸೆಯನ್ನು ಬಿಡುವ ಕಷ್ಟ, ಭಾವನೆಗಳಿಗೆ ಲಗಾಮು ಹಾಕುವುದು, ದೇಹದಂಡನೆ, ಸಮಾಜದ ಉದ್ಧಾರಕ್ಕೆ ಹಲವು ವಿಚಾರಗಳನ್ನು ಈ ಸಿನಿಮಾ ತೋರಿಸಿದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಮಯದ ಮತ್ತು ಸಮಾಜದ ಮೇಲಿನ ನಿಜವಾದ ಅವಲಂಬನೆಯನ್ನು ಮತ್ತು ಭಾವನೆಗಳ ಬದಲಾವಣೆಗಳನ್ನು ಈ ಸಿನಿಮಾ ತೋರಿಸಿದೆ. ಒಬ್ಬ ಶಕ್ತ ವ್ಯಕ್ತಿಗೆ ಸಮಾಜ ಜಾಗ ಕೊಡುವುದಿಲ್ಲ ಅನ್ನುವುದರ ಸ್ಪಷ್ಟ ಚಿತ್ರಣ ಇಲ್ಲಿದೆ. ಸಮಾನತೆಯನ್ನು ತೋರಿದೆ. ಅದಾದ ಮೇಲೆ ಕೆಳಗಿನವರು ಮೇಲಿನವರನ್ನು ತುಳಿಯುವುದನ್ನು ಸಹ ತೋರಿಸಿ ಸಮಾಜದ ದರ್ಪಣದ ರೀತಿ ಇದು ಕಂಡುಬಂದಿದೆ. ಈ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನು ಹೇಳೋದಾದರೆ, ಇದರ ಲೈಟಿಂಗ್, ಸಿನಿಮಾಟೋಗ್ರಫಿ, ಡೈರೆಕ್ಷನ್, ಕಾಸ್ಟ್ಯೂಮ್ ಎಲ್ಲವೂ ಅಚ್ಚುಕಟ್ಟಾಗಿ ಕಟ್ಟಿವೆ. ಇದರ ಮುಖ್ಯ ಕೇಂದ್ರವಾಗಿ ಕ್ಯಾರೆಕ್ಟರ್ ಮತ್ತು ಸಿನಿಮಾಟೋಗ್ರಫಿ ನಿಲ್ಲುತ್ತೆ. ತುಂಬ ಎಚ್ಚರಿಕೆಯಿಂದ ಕ್ಯಾಮರಾವನ್ನು ಬಳಸಿದ್ದಾರೆ. ಅದಕ್ಕೆ ತಕ್ಕಂತೆ ಲೈಟಿಂಗ್ ಮತ್ತು ಕಾಸ್ಟ್ಯೂಮ್ ಡಿಸೈನಿಂಗ್ ಇದೆ. ವ್ಯಕ್ತಿಯೊಬ್ಬನ ಜೀವನ ಬಿಟ್ಟು ಮತ್ತೊಂದು ಜೀವನಕ್ಕೆ ಪ್ರವೇಶಿಸುವಂತಹ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇಲ್ಲಿ ಕಾಣಬಹುದು. ಪ್ರೀತಿ ಪ್ರೇಮದ ತುಂಬ ಮೆಚ್ಯೂರ್ಡ್ ಫೀಲನ್ನು ಇಲ್ಲಿ ತೋರಿಸಿದೆ. ಅನಂತ್ನಾಗ್ ಅವರು ಪಾತ್ರದ ಎಲ್ಲ ಘಟ್ಟದಲ್ಲೂ ಸಫಲವಾಗಿ ನಿರ್ವಹಿಸಿ ಮತ್ತು ಅದಕ್ಕೆ ತಕ್ಕಂತೆ ಸಹ ಕಲಾವಿದರುಗಳು ನಟಿಸಿದ್ದಾರೆ. ಹೀಗೆ ಒಂದು ಶಕ್ತ ಸಿನಿಮಾವಾಗಿ ಭಾವಪೂರ್ಣ ಮೆಚ್ಯೂರ್ಡ್ ಫೀಲ್ಗಳನ್ನು ತೋರಿಸಿ ಕನ್ನಡ ಚಿತ್ರರಂಗಕ್ಕೆ ಒಂದು ಮೇರು ಮತ್ತು ಘನ ಚಿತ್ರವಾಗಿ ಗೀತಪ್ರಿಯ ಅವರ ನಿರ್ದೇಶನದಲ್ಲಿ 1980ರಲ್ಲಿ ತೆರೆಕಂಡ ಚಿತ್ರವೇ ಪ್ರೇಮಜ್ವಾಲೆ.